ಸ್ನೇಹಿತರೆ ನಮಸ್ಕಾರ. ಇವರ ಹೆಸರು ಚೆನ್ನದೇವಯ್ಯ ಸರ್ ಅಂತ. ಆಲ್ಮೋಸ್ಟು 65ರಿಂದ ಮೇಲೆ ಜಾಸ್ತಿ ವಯಸ್ಸಾಗಿದೆ, ರಿಟೈರ್ಡ್ ಆಫೀಸರು. ಸೊ ಇವ್ರಿಗೆ ಒಂದು 4-5 ಇಯರ್ಸ್ ಬ್ಯಾಕು ಕುತ್ತಿಗೆದು ಸರ್ವೈಕಲ್ ಡಿಸ್ಕ್ದು ಇಶ್ಯೂ ಆಗಿದೆ ಅಂತ ಸರ್ಜರಿ ಮಾಡಿದ್ದಾರೆ. ಸರ್ಜರಿ ಮಾಡಿದಾದ್ಮೇಲೂ ಕೂಡ ಅವ್ರಿಗೆ ಪೇಯ್ನು ಜಾಸ್ತಿ ಆಗಿದೆ. ಮತ್ತು ವೈದ್ಯರನ್ನ ಹೋಗಿ ಕೇಳಿದಾಗ ಅವ್ರು ಹೇಳೋ ಭಾಷೆನಲ್ಲಿ ಹೇಳಿದ್ರೆ, ಏನು ಸರ್ ಎಜುಕೇಟೆಡ್ ಆಗಿ ನೀವು ಇದೇ ಥರ ಮಾತಾಡ್ತೀರಾ, ನೀವು ಅರ್ಥ ಮಾಡ್ಕೊಳ್ಳಿ ಸಿಚುವೇಶನ್ ಅಂತ ಹೇಳಿ ಹೇಗೋ ಮ್ಯಾನೇಜ್ ಮಾಡಿ ಕಳಿಸಿದ್ದಾರೆ. ಬಟ್ ಇವ್ರ ಕಂಡೀಷನ್ ಏನಾಯಿತು ಅಂತಂದರೆ, ಫೈನಲಿ ಕುತ್ತಿಗೆ ನೋವು ಹಾಗೆ ಉಳ್ಕಂತು, ಸೊಂಟದ ನೋವು ಕೂಡ ಸ್ಟಾರ್ಟ್ ಆಯಿತು ಆಫ್ಟರ್ ಒಂದು 1 ಇಯರ್ ಆದಮೇಲೆ, 1 ಇಯರ್ 2 ಇಯರ್ ಆದಮೇಲೆ. ಇದ್ರ ಬಗ್ಗೆ ಹೇಳಬೇಕು ಅಂದರೆ, ಇದು ಬೇಸಿಕಲಿ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಮತ್ತು ಲಂಬಾರ್ ಸ್ಪಾಂಡಿಲೋಸಿಸ್ಸು. ಸ್ಪಾಂಡಿಲೋಸಿಸ್ ಅಂತಂತಂದರೆ ಡಿಸ್ಕ್ಗಳು ಯಾವುದೂ ಸಿವಿಯರಾಗಿ ಬಲ್ಜ್ ಅಂತ ಆಗಿರಲ್ಲ, ಎಲ್ಲ ಡಿಸ್ಕ್ಗಳು ಊದ್ಕೊಂಡಿರ್ತವೆ. ಹಿಂಗಾಗಿರೋದ್ರಿಂದ ಅವ್ರಿಗೆ ಕುತ್ತಿಗೆ ಹತ್ರ ಬಂದಿರತಕ್ಕಂಥ ಸ್ಪಾಂಡಿಲೋಸಿಸ್ಗೆ ಸರ್ಜರಿ ಏನೋ ಮಾಡಿದ್ರು, ಸ್ಪೈನಲ್ ಫಿಕ್ಸೇಟರ್ಸ್ ಎಲ್ಲ ಹಾಕಿದ್ದಾರೆ. ಹಂಗಾಗಿ ಅವ್ರಿಗೆ ಈ ಕಡೆ ಮೂವ್ಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ ಕುತ್ತಿಗೆ, ಮತ್ತು ತುಂಬ ಸ್ಟಿಫ್ನೆಸ್ಸು ಮತ್ತು ಪೇಯ್ನು ಎಲ್ಲ ಇತ್ತು. ಮತ್ತು ಸೊಂಟದಲ್ಲಿ ತುಂಬ ನೋವು, ಸೊಂಟದಲ್ಲಿ ಮತ್ತು ಪಿರ್ರೆಗಳ ಹತ್ರ, ತೊಡೆಗಳ ಹಿಂದ್ಗಡೆ ತುಂಬ ನೋವಿತ್ತು. ಹಂಗಾಗಿ ಇವರು ಕೋಲ್ ಇಟ್ಕೊಂಡು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ಆಲ್ಮೋಸ್ಟ್ ಒಂದು 2-3 ಇಯರ್ಸಿಂದ ಇಲ್ಲೇ ಬೆಂಗಳೂರು ನಾಗರಬಾವಿ ಕಡೆಯವರು. ಆಮೇಲೆ ನಮ್ಮ ಹಾಸ್ಪಿಟ್ಲಿಗೆ ಬಂದಮೇಲೆ ಅವ್ರು ಫಸ್ಟ್ ಕೇಳಿದ್ರು, ಸರ್ ನನಗೆ ಪೇಯ್ನ್ ಹೋಗಬೇಕು, ನಾನು ಈ ಕೋಲ್ ಇಟ್ಕೊಂಡು ಏನು ನಡೀತಾ ಇದ್ದೀನೋ ಈ ಕೋಲ್ ಇಟ್ಕೊಂಡು ನಡೆಯೋದನ್ನ ಬಿಡಬೇಕು, ಮತ್ತು ಥರ ಇಂಡಿಪೆಂಡೆಂಟಾಗಿ ವಾಕ್ ಮಾಡಬೇಕು ಸರ್ ನಾನು, ಅಷ್ಟೇ ನನ್ನ ರಿಕ್ವೆಸ್ಟು ಅಂತ ಕೇಳಿದರು. ಸರಿ ಸರ್ ಆಯಿತು, ಪ್ರಯತ್ನ ಪಡೋಣ ಅಂತೇಳಿ ನಾವು ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಿದ್ವಿ. ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡುವಾಗ ಒಂದು 5-6 ದಿನದಲ್ಲಿ ಚೆನ್ನಾಗಿ ನಡೀತೀರಾ ಸರ್ ನೀವು, ಏನು ಎಲ್ಲನೂ ಬಿಟ್ಟು ನಡೀತೀರ ಆರಾಮಾಗೆ ಅಂತ ಹೇಳಿದಾಗ, ಸೊ ಇವರು ಒಂದು ಮನಸ್ಸಿನಲ್ಲಿ ಒಂದು ಆತ್ಮವಿಶ್ವಾಸ ಮುಂಚೆಯಿಂದನೂ ಇತ್ತು ಇವ್ರಿಗೆ, ಅದೊಂದು ಸ್ವಲ್ಪ ಜಾಸ್ತಿ ಆದಂಗೆ ಆಯಿತು. ಸೊ ಟ್ರೀಟ್ಮೆಂಟ್ ಮಾಡುವಾಗ ನಾನು ಇವ್ರಿಗೆ ಹೇಳಿದ್ದು ಕೆಲವು ಅಂಶಗಳನ್ನ ಬಿಡೋಕ್ಕೆ ಹೇಳಿದೆ. ಅದರಲ್ಲಿ ಇವರು ಸ್ವಲ್ಪ ಉಪ್ಪಿಟ್ಟನ್ನ ಜಾಸ್ತಿ ತಿಂತಾಯಿದ್ರು. ಯಾಕೆ ಅಂತಂದರೆ ವಯಸ್ಸಾಗಿರುತ್ತೆ, ಸೊ ಹಾಗಾಗಿ ಸಾಫ್ಟಾಗಿ ಮೆತ್ತಗಿರ್ತಕ್ಕಂಥದ್ದಂದೇ ಉಪ್ಪಿಟ್ಟು. ಬಟ್ ಉಪ್ಪಿಟ್ಟು ಓಕೆ, ಅದನ್ನು ಒಂದು ಅಕ್ಕಿ ರವೆನಲ್ಲಿ ಮಾಡ್ಕೋಬೋದು, ಇಲ್ಲ ಅಂತಂದರೆ ಏನಾದರೂ ಜೋಳದಲ್ಲೋ ಅಥವಾ ಬೇರೆ ಏನರಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಅದನ್ನು, ಆ ರವೆ ಮಾಡ್ಕೊಂಬಿಟ್ಟು. ಬಟ್ ಗೋಧಿದೆ ಏನಕ್ಕೆ, ಗೋಧಿ ಉಪ್ಪಿಟ್ಟು ಗೋಧಿಯಿಂದ ಮಾಡಿರ್ತಕ್ಕಂಥದ್ದು, ಅದರಲ್ಲಿ ಗ್ಲೂಟೆನ್ ಇರೋದ್ರಿಂದ ಕರುಳನ್ನ ಹಾಳು ಮಾಡಿ, ಅಲ್ಲಿಂದ ರಕ್ತನ ಹಾಳು ಮಾಡಿ, ಡಿಸ್ಕ್ಗಳನ್ನೆಲ್ಲ ಹಾಳು ಮಾಡುತ್ತೆ. ಅದರಿಂದನೇ ಮೇಯ್ನ್ಲಿ ಸ್ಪಾಂಡಿಲೋಸಿಸ್ ಆಗ್ತಕ್ಕಂಥ ಕಾರಣ ಬಂದು ಗ್ಲೂಟೆನ್ನೇ ಅಂತಲೇ ನಾವು ನಮ್ಮ ಗುರುಗಳು, ನಮ್ಮ ಮೆಂಟರ್ಸ್, ಎಕ್ಸ್ಪರ್ಟ್ಸ್ಗಳು, ಸರ್ಗಳೆಲ್ಲ ಹೇಳ್ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ಇದನ್ನು ಸ್ಟಾಪ್ ಮಾಡಿಸಿದ್ವಿ. ಸ್ಟಾಪ್ ಮಾಡಿಸ್ಬಿಟ್ಟು ಕಣ್ಣನ್ನು ಕ್ಲೀನ್ ಮಾಡೋಕ್ಕೆ ಒಂದು ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ವಿ, ಪ್ಲಸ್ ಬೇರೆ ಇಂಜೆಕ್ಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಇದು ಒಂದು 2-3 ದಿನ ಆದಮೇಲೆ ಇಂಜೆಕ್ಷನ್ಸು ಎಲ್ಲ ಕೊಟ್ಟು ಒಂದು 2-3 ದಿನ ಆದಮೇಲೆ ಈ ಥರ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅದನ್ನು ಅವ್ರಿಗೂ ಒಂದು ತುಂಬ ಮನಸ್ಸಿಗೆ ಸಂತೋಷ, ಪ್ಲಸ್ ಅದರಿಂದ ಆಗಿರ್ತಕ್ಕಂಥ ಒಂದು ಅಪಾರವಾಗಿರ್ತಕ್ಕಂಥ ಒಂದು ಆನಂದ. ಯಾಕಂದರೆ ನನಗೆ ಇದನ್ನೆಲ್ಲ ಬಿಟ್ಟು ನಡಿಬೇಕು ಸರ್ ಅಂತಕ್ಕಂಥ ಬಂದವ್ರಿಗೆ, ಮತ್ತು ನೋವು ಇರಬಾರ್ದು ನನಗೆ, ಯಾವ ಜಾಗದಲ್ಲೂ ನೋವು ಇರಬಾರ್ದು ಸರ್, ಸೊಂಟದಲ್ಲೆಲ್ಲ ಫ್ರೀ ಆಗಬೇಕು ಅಂತ ಬಂದಿದ್ದವ್ರಿಗೆ ಅವ್ರು ಅಂದ್ಕೊಂಡಿರ್ತಕ್ಕಂಥ ರಿಸಲ್ಟ್ ಸಿಕ್ತು. ಸ್ನೇಹಿತರೆ, ನಾನು ಇವರು ನಮಗೆ ಕೊಟ್ಟಿರ್ತಕ್ಕಂಥ ಇವ್ರದ್ದೊಂದು ಫುಲ್ ವಿಡಿಯೋನೂ ಮಾಡ್ತೀನಿ. ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಫುಲ್ಲು ಸಂದೇಶ ಏನಂದರೆ, ಯಾರೂ ಕೂಡ ಕುತ್ತಿಗೆದು ಆಗಲಿ ಸೊಂಟದಾಗಲಿ ಸರ್ಜರಿ ಮಾಡಿಸ್ಕೋಬೇಡ್ರಿ. ನಾನು ಸರ್ಜರಿ ಮಾಡಿಸ್ಕೊಂಡೆ, ನನಗೆ ಈ ಥರ ಆಯಿತು, ಕುತ್ತಿಗೆ ಮೂವ್ಮೆಂಟ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಸ್ಟಿಫ್ನೆಸ್ ಎಲ್ಲ ಇತ್ತು, ಅದು ಆ್ಯಕ್ಚುಲಿ ಜಾಸ್ತಿ ಆಯಿತು ಪೇಯ್ನು ಅಂತ. ನಾನು ನಿಮಗೆ ಹೇಳ್ತಕ್ಕಂಥ ಒಂದು ಸಂದೇಶ ಏನಂದರೆ, ಕುತ್ತಿಗೆದು ಸ್ಪಾಂಡಿಲೋಸಿಸ್ಸು ಪ್ಲಸ್ ಸೊಂಟದ್ದು ಸ್ಪಾಂಡಿಲೋಸಿಸ್ಸು ಎರಡಕ್ಕೂ ಮೂಲ ಕಾರಣ ಒಂದೇ. ಆ ಮೂಲ ಕಾರಣನ ನಾವು ಟ್ರೀಟ್ಮೆಂಟ್ ಮಾಡಬೇಕು. ಟ್ರೀಟ್ಮೆಂಟ್ ಮಾಡುವಾಗ ಎರಡಕ್ಕೂ ಕೂಡ ಪರಿಹಾರ ಸಿಕ್ಕುತ್ತೆ. ಈಗ ಕುತ್ತಿಗೆದು ಪ್ರಾಬ್ಲಮ್ ಆಗಿದೆ ಅಂತ ಕುತ್ತಿಗೆಗೆ ಒಂದು ಸರ್ಜರಿ, ಆಮೇಲೆ ಕೆಲವು ವರ್ಷಗಳ ನಂತರ ಆ ಒಂದು ಮೂಲ ಕಾರಣ ಹಾಗೇ ಇರುತ್ತೆ, ಆಗ ಸೊಂಟದಲ್ಲಿ ಕೂಡ ನೋವು ಮತ್ತು ಸ್ಪಾಂಡಿಲೋಸಿಸ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೊಂದು ಸರ್ಜರಿ. ಹಿಂಗೆ ಆದರೆ ಲೈಕ್ ಇವು ನೋಡಿ, ಕುತ್ತಿಗೆ ತಿರ್ಗಿಸೋಕ್ಕೆ ಬರ್ತಾ ಇಲ್ಲ ಇವಾಗಲೂ ಕೂಡ, ಯಾಕಂದರೆ ಸ್ಪೈನಲ್ ಫಿಕ್ಸೇಟರ್ಸ್ ಹಾಕ್ಬಿಟ್ಟಿದ್ದಾರೆ. ನಾವು ಟ್ರೈ ಮಾಡಿದ್ದೀವಿ, ಮಾಡ್ತಾಯಿದ್ದೀವಿ, ಇನ್ನೂ ಸ್ವಲ್ಪ ಸ್ಟಿಫ್ನೆಸ್ ಫ್ರೀ ಮಾಡೋದಕ್ಕೆ ಆಗುತ್ತೆ, ಇನ್ನೂ ಕಂಪ್ಲೀಟಾಗಿ ಚೆನ್ನಾಗಿ ಆಗ್ತಾರೆ. ಸೊ ಇದು ಈ ವಿಡಿಯೋ ಸೆಕೆಂಡ್ ಡೇದು, ಅಂದರೆ ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಮೇಲೆ ಸೆಕೆಂಡ್ ಡೇದು. ಸೊ ಸ್ನೇಹಿತರೆ, ಒಂದು ಗರಿಕೆ ಇದೆ ಅಂತಂದರೆ, ಗರಿಕೆಯ ಒಂದು ಬೇರಿಂದ ಒಂದು 2 ಚಿಗುರು ಬಂದಿದೆ ಅಂದರೆ, ಒಂದು ಚಿಗುರನ್ನ ನಾವು ಕಟ್ ಮಾಡಿದಾಗ ಆ ಗರಿಕೆ ಬೇರೆ ಹಾಗೆ ಇರೋದ್ರಿಂದ ಇನ್ನೊಂದು ಚಿಗುರೋದು ಕೂಡ ಬರುತ್ತೆ, ಅದು ಇನ್ನೊಂದು ಚಿಗುರು ಕೂಡ ಹಾಗೇ ಇರುತ್ತೆ.
ಅದೇ ನಾವು ಆ ಒಂದು ಬೇರನ್ನೇ ಕಟ್ ಮಾಡಿ ತೆಗೆಯುವಾಗ ಆಗ ಎರಡು ಚಿಗುರು ಕೂಡ ಮತ್ತೆ ಬರೋದಿಲ್ಲ. ಅಂದರೆ ಈ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಆಗ್ಬೋದು, ಲಂಬಾರ್ ಸ್ಪಾಂಡಿಲೋಸಿಸ್ ಆಗ್ಬೋದು, ಎರಡಕ್ಕೂ ಕೂಡ ಮೂಲ ಕಾರಣ ಒಂದೇ. ಆ ಒಂದು ಕಾರಣದಲ್ಲಿ ಮೇಯ್ನ್ ಕಾರಣ ಬಂದು ಈ ಗ್ಲೂಟೆನ್ ಅಂತ, ಅಂದರೆ ಏನು ಗೋಧಿಯಿಂದ ಮಾಡಿರ್ತಕ್ಕಂಥ ಉಪ್ಪಿಟ್ಟಿದೆಯೋ ಅದನ್ನು ನಾವು ಸರಿ ಮಾಡುವಾಗ ಎರಡೂ ಕೂಡ ಅದನ್ನು ಬಿಡುವಾಗ ಸರಿಯಾಗುತ್ತೆ. ಮತ್ತು ಬೇರೆ ಟ್ರೀಟ್ಮೆಂಟ್ಸ್ಗಳನ್ನ ಸರ್ಜರಿ ಇಲ್ದಂಗೆ ಮಾಡುವಾಗ ಆರಾಮಾಗಿ ಕ್ಯೂರ್ ಆಗುತ್ತೆ. ಅದು ಬಿಟ್ಟು ನಾವು ಸರ್ಜರಿ ಅಥವಾ ಬೇರೆ ಏನೇ ಒಂದು ಉಪಶಮನ ಅಂತ ಹೋದ್ರು, ಬೆಲ್ಟು ಅಥವಾ ರೆಸ್ಟು, ಅದು ಏನೇ ಹೋದ್ರು ಎಲ್ಲ ತಾತ್ಕಾಲಿಕ ಉಪಶಮನ ಆಗಿರುತ್ತೆ ಹೊರತು. ಸೊ ರೆಸ್ಟ್ ಮಾಡಿದರೂ ಕೂಡ ಬೇರೆ ಏನೇ ಮಾಡಿದರೂ ಕೂಡ ತಾತ್ಕಾಲಿಕವಾಗಿರ್ತಕ್ಕಂಥ ಉಪಶಮನ ಆಗಿರುತ್ತೆ. ಸೊ ಪರ್ಮನೆಂಟ್ ಸೊಲ್ಯೂಷನ್ ಬೇಕಂದರೆ ನಾವು ಮೂಲ ಕಾರಣಕ್ಕೆ ಹೋಗಬೇಕು, ಮೂಲ ಕಾರಣದಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು. ಸೊ ಅದರಲ್ಲಿ ಎಷ್ಟೊಂದು ಐಟಮ್ಸ್ ಇರ್ತವೆ, ಬಿಡೋದು ತುಂಬ ಕಷ್ಟವಾಗಿರ್ತಕ್ಕಂಥ ಡಯಟ್ ಏನಲ್ಲ. ಮೇಯ್ನ್ಲಿ ಕರಳನ್ನು ಹಾಳು ಮಾಡ್ತಕ್ಕಂಥ ಫುಡ್ಸ್ ಒಂದು 5-6 ಇದೆ. ಅದರಲ್ಲಿ ಮೇಯ್ನ್ ಬಂದು ಗೋಧಿಲಿ ಮಾಡ್ತಕ್ಕಂಥದ್ದು. ಚಪಾತಿ ವಯಸ್ಸಾದರೆ ಯೂಶ್ವಲಿ ತಿನ್ನಲ್ಲ, ಅಲ್ಲಿ ಸ್ವಲ್ಪ ಕಷ್ಟ ಆಗಿರುತ್ತೆ ಅಂತ. ಸೊ ಅದರಲ್ಲಿ ಏನು ತಿಂತಾರೆ ಅಂತಂದರೆ ಉಪ್ಪಿಟ್ಟು ಸ್ವಲ್ಪ ರೆಗ್ಯುಲರಾಗಿ ಯೂಸ್ ಮಾಡ್ತಾರೆ. ಅದನ್ನು ಗೋಧಿ ಉಪ್ಪಿಟ್ಟು ಬದಲಿಗೆ ಜೋಳದ ಉಪ್ಪಿಟ್ಟು ಅಥವಾ ರಾಗಿ ಉಪ್ಪಿಟ್ಟು ಅಥವಾ ಅಕ್ಕಿ ರವೆದಲ್ಲೂ ಮಾಡ್ಬೋದು, ಅಥವಾ ಸಿರಿಧಾನ್ಯದಲ್ಲಿ ಮಾಡಿರ್ತಕ್ಕಂಥ ಉಪ್ಪಿಟ್ಟು ಕೂಡ ವಾರಕ್ಕೆ 1 ಸರಿ 2 ಸರಿ ತಿನ್ಬೋದು. ಸಿರಿಧಾನ್ಯ ನಾವು ಯೂಸ್ ಮಾಡೋಕ್ಕೆ ಜಾಸ್ತಿ ಹೇಳಲ್ಲ, ಯಾಕಂದರೆ ಸ್ವಲ್ಪ ಮೋಷನ್ ಟೈಟ್ ಮಾಡುತ್ತೆ ಅದು, ಮತ್ತು ಸ್ವಲ್ಪ ಹಾರ್ಡ್ ಫುಡ್ ಡೈಜೆಸ್ಟ್ ಮಾಡೋಕ್ಕೆ. ಸಿರಿಧಾನ್ಯದ ಪಿತಾಮಹ ಡಾಕ್ಟರ್ ಖಾದರ್ ಸರ್ ಅದನ್ನು ಸಿರಿಧಾನ್ಯ ಯೂಸ್ ಮಾಡೋಕ್ಕೆ ಹೇಳಿದರೆ ಅವಾಗಿಂದನೂ ಎಲ್ಲರೂ ಯೂಸ್ ಮಾಡ್ತಾಯಿದ್ದೀವಿ. ಬಟ್ಟು ನಾವು ಯೂಸ್ ಮಾಡ್ಬೋದು, ಬಟ್ಟು ನೋಡಿಕೊಂಡು ವಯಸ್ಸಿಗೆ ಅನುಗುಣವಾಗಿ ಸ್ವಲ್ಪ ನೋಡ್ಕೊಂಡು ಯೂಸ್ ಮಾಡಬೇಕಾಗತ್ತೆ. ಅದನ್ನ ತುಂಬ ನೆನೆ ಹಾಕ್ಕೊಂಡ್ಬಿಟ್ಟು ಆ ಥರ ಎಲ್ಲ ಮಾಡಬೇಕು. ಸೊ ಗೋಧಿನ ನಾವು ಬಿಟ್ಟು ಪ್ರಾಪರಾಗೆ ಒಂದು ಟ್ರೀಟ್ಮೆಂಟ್ನ ತೊಗೊಂಡಿದ್ದೆ ಆದರೆ ಸರ್ಜರಿ ಅವಶ್ಯಕತೆ ಬರೋದಿಲ್ಲ. ಮುಖ್ಯವಾಗಿ ಸ್ಪಾಂಡಿಲೋಸಿಸ್ಗೆ ಸರ್ಜರಿ ಆಗಿರ್ತಕ್ಕಂಥದ್ದು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ವೇ ಅಲ್ಲ. ಯಾಕಂದರೆ ನಾನು ನಿಮ್ಗೆ ಉದಾಹರಣೆ ಕೊಟ್ಟು ಹೇಳಿದ್ದೀನಿ ಗರಿಕೆ, ಅದು ಅದೇ ರೀತಿ ಆ ಒಂದು ಮೂಲ ಕಾರಣದಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಸೊ ಸ್ಪಾಂಡಿಲೋಸಿಸ್ಸು ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. 100ಕ್ಕೆ 100% ಕೂಡ ಕ್ಯೂರ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ, ಡಿಪೆಂಡಿಂಗ್ ಆನ್ ದ ಪೇಷಂಟ್ನ ಒಂದು ಕಂಡೀಷನ್ ಮೇಲೆ. ಬಟ್ ಇಲ್ಲಿ ಚೆನ್ನದೇವ ಸರು ಅವರು ಆಲ್ಮೋಸ್ಟ್ ಆ ಲಂಬಾರ್ ಸ್ಪಾಂಡಿಲೋಸಿಸ್ನ ಕ್ಯೂರ್ ಮಾಡ್ಕೊಂಡಿದ್ದಾರೆ. ಇದು ಜಸ್ಟು ಇನ್ನೂ ಅವ್ರದ್ದು ಟ್ರೀಟ್ಮೆಂಟ್ ನಡೀತಾ ಇದೆ, ಅಂದರೆ ಮೆಡಿಕೇಷನ್ಸ್ ಎಲ್ಲ ಹೋಗ್ತಾ ಇದೆ. ಆ ಮೆಡಿಕೇಷನ್ಸ್ನ ತಗೊಂಡು ಇನ್ನೂ ಚೆನ್ನಾಗಿ ಅವರು ಈ ಒಂದು ಸ್ಟೇರ್ ಕೇಸ್ ಮೇಲೆ ರನ್ನಿಂಗ್ ರೇಸ್ ಮಾಡೋ ಲೆವೆಲ್ಗೆ ಅವರು ಆ ಥರ ಅವ್ರ ದೇಹ ಚೆನ್ನಾಗಾಗಲಿ ಅಂತ ಒಂದು ಆಶಿಸ್ತಾ ಈ ಒಂದು ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ಥ್ಯಾಂಕ್ ಯು, ಧನ್ಯವಾದಗಳು.